ಕೂಡಿ ಈಗ ನೋಡಿ ಸಹಸ್ರೆ ಮತ್ತೆ ಹೇಳ್ಬೋದು ಹಾಗೆಲ್ಲ ಬಿಚ್ಚಿಡ್ತಿದ್ದೀನಿ ಏನ್ ನಡೆದಿದೆ ಈಗ ಏನಂತೇಳಿ ಅವ್ರಿಗಾಗ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ಲಿಲ್ಲ ಬಾಯಲ್ಲಿ ಇವತ್ತು ಮಂತ್ರ ಜಪ ಯಾತ್ರಾ ಮಾಡ್ತಿದ್ದಾರೆ ಅಂತ ಹೇಳಿ ನಿಮ್ಗೆ ಹೇಳ್ತಿದ್ದೀನಿ. 13 ವರ್ಷದಿಂದ ಬಳ್ಳಾರಿ ಅಭಿವೃದ್ಧಿ ಆಗ್ಲಿಲ್ಲ ಅಂತಂದ್ರಲ್ಲ, ಆಯ್ತು ಅವ್ರೇನಿಲ್ಲ ಇಂಡಸ್ಟ್ರಿ ಮಾಡೋದಕ್ಕೆ ಜಾಗ ವಾಪಸ್ ಕೊಡಿ ಅಂತ ಹೇಳಿ. ಈಗ ಬಂದು ಬಳ್ಳಾರಿ ನೋಡಿ ಚರ್ಚೆ ಮಾಡೋವಾಗ ನೀವ್ಯಾಕೆ ಮಾತಾಡ್ತೀರಿ? ಕೂಡಿ ಗೊತ್ತಿದೆ ನಿಮ್ದೆಲ್ಲ. ಆಯ್ತು ಭರತ್ ರೆಡ್ಡಿ ಅವ್ರು ಏನ್ ಹೇಳ್ತಾರೆ, ಇಂಡಸ್ಟ್ರಿಯಲ್ಲಿ ಆಗ್ಲಿದ್ರೆ ಜಾಗವನ್ನು ವಾಪಸ್ ಸರ್ಕಾರ ಪಡ್ಕೊಳ್ಳಿ ಅಂತ ಹೇಳ್ತಾರೆ. ವಾಪಸ್ ಅವ್ರು ಬೇರೆಯವ್ರು ಮಾರು ಹೋಗ್ತಾರೆ ಅಧ್ಯಕ್ಷರೇ. ಗ್ರಾಮೀಣ ಇಂಡಸ್ಟ್ರಿ ಅಂತ ಯಾರು ವಿಚಾರ ಹೇಳಿ, ಬೇರೆಯವರಿಗೆ ರಿಲೇಷನ್ ಚರ್ಚೆ ಬೇಡ, ರೋಡ್ಗೆ ಹಾಕಿದ್ದಾರೆ. ವಿಶ್ವನ್ ಮಂಡನೆ ಮಾಡಿ ಚರ್ಚೆ ಮಾಡಬೇಡಿ. ಯೋಗ್ಯತೆ ಇಲ್ಲ ಅಂತ ಹೇಳ್ತೀನಿ. ಇನ್ನೊಂದು ಅಧ್ಯಕ್ಷರೇ, ಏರ್ಪೋರ್ಟ್ ಸುತ್ತಮುತ್ತಲ ಭಾಗದಲ್ಲಿ ನನಗೆ ಸಂಬಂಧಪಟ್ಟ ಅಥವಾ ನಮ್ಮ ಕುಟುಂಬಕ್ಕೆ ಒಂದು ಇಂಚು ಲ್ಯಾಂಡ್ ಏನಾದರೂ ಇದ್ರು ಕೂಡ ಆಯ್ತು ಬರ ಬಸ್ ವಿಷಯ ಮಾತಾಡಬೇಡಿ. ಅವನಿಗೆ ತಲೆ ಇಲ್ಲ, ಬಿನಾಮಿ ನೋಡಿ ನನಗೆ ಆಗಿರೋ ಕೇಸ್ ಕೂಡ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮಾತಾಡೋದು ಬೇಡ, ಹೊಡೆದಾಕಿದ್ದಾರೆ. ಆಯ್ತು ಅಲ್ಲ ಅಧ್ಯಕ್ಷರೇ, ನನ್ನ ಮೇಲೆ ಬಿನಾಮಿ ಕೇಸ್ಗಳು ಏನ್ ಮಾಡಿದ್ರಲ್ಲ ಅವೆಲ್ಲ ಕೂಡ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ಕೋರ್ಟ್ ಅಲ್ಲಿ ಕೇಸ್ಗಳು 8 ಕೇಸ್ಗಳು ಮಾಡಿದ್ದಾರೆ. ಆಯ್ತು ಇಲ್ಲಿ ಚರ್ಚೆ ಕೇಸು ಡಿಸ್ಮಿಸ್ ಆಗಿದೆ. ಆಯ್ತು ಇಲ್ಲಿ ಪರ್ಸನಲ್ ಚರ್ಚೆ ಬೇಡ. ಬಿನಾಮಿ ಕೇಸ್ಗಳು ಕೋರ್ಟ್ ಅಲ್ಲಿ ನನ್ನ ಮೇಲೆ ಚರ್ಚೆ ಬೇಡ. ಮಾತಾಡ್ಬೇಕಂತ ಕರ್ನಾಟಕ ಗಡಿಭಾಗನ ಆಂಧ್ರ ಪ್ರದೇಶಕ್ಕೆ ಸೇರಿಸಿದ್ದು ನೀನ್ ಮಾತಾಡೋ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಗಡಿಭಾಗನ ಆಂಧ್ರ ಪ್ರದೇಶ ಸೇರಿಸಿದ್ದು ನೀನ್ ಮಾತಾಡೋ. ಈಗ ಅಲ್ಲಿ ಪರ್ಸನಲ್ ಚರ್ಚೆ ಯಾವುದು ಬೇಡ. ಉತ್ತರ ಕನ್ನಡ ಬಗ್ಗೆ ಮಾತ್ರ ಚರ್ಚೆ ಆಗ್ಲಿ. ಮೇಲೆ 8 ಬಿನಾಮಿ ಕೇಸ್ ಮಾಡಿ, 8 ಬಿನಾಮಿ ಕೇಸ್ಗಳು ಇವತ್ತು ಟೋಟಲ್ ಈಗ ನಾಗೇಂದ್ರ ಗಡಿಭಾಗವನ್ನ ಇವನು ಮಾತಾಡ್ತಾನೆ. ಮಾನ್ಯ ಸಭಾಧ್ಯಕ್ಷ ಆಯ್ತು ನಾಗೇಂದ್ರ ಇಲ್ಲಿ ಕೂತ್ಕೊಳ್ಳಿ. ಈಗ ನೀನು ಯಾರಿಗೆ ಸರ್ವೆ ಮಾಡಿದ್ದಾರೆ. ನೋಡಿ 2 ರಾಜ್ಯದ ಚೀಫ್ ಸೆಕ್ರೆಟರಿಗಳು, 2 ರಾಜ್ಯಗಳ ಜಿಲ್ಲಾಧಿಕಾರಿಗಳು, ಆಯ್ತು ನೆಕ್ಸ್ಟ್ 2 ರಾಜ್ಯಗಳ ಚರ್ಚೆ ಕರೆಕ್ಟ್ ಮಾಡು. ಸುಪ್ರೀಂ ಕೋರ್ಟ್ಗೆ ಫೈಲ್ ಮಾಡಿದ್ದಾರೆ. ಆಯ್ತು ಅವ್ರು ಮಾತಾಡ್ತಾರೆ, ಅವ್ರಿಗೆ ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ. ಒಂದೇ ಒಂದು ನಿಮಿಷ ನೀವು ಅವಕಾಶ ದಯಮಾಡಿ. ಅಲ್ಲ ಒಂದೇ ನಿಮಿಷ ಅಧ್ಯಕ್ಷರೇ, ಇವತ್ತು ನನ್ನ ಮೇಲೆ ಅಧ್ಯಕ್ಷರೇ ನೀವು ಅವಕಾಶ ಕೊಡಿ. ಆ ವಿಚಾರದಲ್ಲಿ ದಯಮಾಡಿ ನಮ್ಗೆ ಅವಕಾಶ ಮಾಡಿಕೊಡಿ. ಕರ್ನಾಟಕ ರಾಜ್ಯ ಯಾವಾಗ ಆಂಧ್ರ ಮೂವರು ಸೇರಿ ಸರ್ವೆ ಆಫ್ ಇಂಡಿಯನ್ ಸುಪ್ರೀಂ ಕೋರ್ಟ್ ಅಪಾಯಿಂಟ್ಮೆಂಟ್ ಮಾಡಿ ಆಯ್ತು ಈಗ ಸರ್ವೆ ಮಾಡಿ ಬೌಂಡ್ರೀಸ್ ಮಾಡಿದ್ದಾರೆ. ಆಯ್ತು ಈಗ ಹಾಗಾಗಿ ಸುಪ್ರೀಂ ಕೋರ್ಟ್ ಹಂತದಲ್ಲಿ ಕೂತ್ಕೊಳ್ಳಿ ಅಲ್ಲ, ರಾಜ್ಯ ಸರ್ಕಾರನೇ ಫೈನ್ ಹಾಕಿದ್ದಾರೆ. ಆಯ್ತು ನಾನು ಒಂದು ನಿಮಿಷ ನಾನು ಜಿಲ್ಲಾ ಉಸ್ತುವಾರಿ ನೀವು ಕೂತ್ಕೊಳ್ಳಿಯಪ್ಪ. ಅಧ್ಯಕ್ಷರೇ ಅವ್ರು ಮಾತಾಡೋ ಟೈಮಲ್ಲಿ ನಮ್ಗೆ ಅವಕಾಶ ಭರತ್ ಮಾನ್ಯ ಸಭಾಧ್ಯಕ್ಷರೇ, ನೇಮಿರಾಜ್ ಎಲ್ಲ ನೀವು ಬುದ್ಧಿ ಹೇಳುವವರು ಇದ್ದೀರಿ, ಸ್ವಲ್ಪ ಕೇಳಿ. ನೀವು ಕೂತ್ಕೊಳ್ಳಿ. ಆಯ್ತು ಸದನವೇ ನಡೆಸಿದ್ರು, ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ. ಮಾನ್ಯ ಸಭಾಧ್ಯಕ್ಷರೇ, ಆಯ್ತು ಅದನ್ನ ಈಗ 20 ವರ್ಷ ಅವನ ಅಪ್ಪ ಹೊರಗಡೆ ಬಂದಿಲ್ಲ. ಅವನು ಹೊರಗಡೆ ಇದ್ರು ಕೂಡ ನೀವು ಕೈ ಕಟ್ಕೊಂಡು ಒಳಗಡೆ ಕೂತಿದ್ದಾನೆ ಅವನ ಅಪ್ಪ. ಮಾತಾಡ್ತೀರಿ ಕೂಡ ಅಧ್ಯಕ್ಷ ನೀವು ಕಂಟ್ರೋಲ್ ಮಾಡಬೇಕು. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಇರುವಂತ ವಿಚಾರಗಳು ರಾಜ್ಯ ಸರ್ಕಾರ ಇವತ್ತು ಸೈನ್ ಹಾಕಿದಾಗ ನೀವೇ ಇವತ್ತು ರೆವಿನ್ಯೂ ಮಂತ್ರಿ ನೋಡಿ ಯಾಕೆ ಪರ್ಸನಲ್ ಮಾತಾಡ್ತಾರೆ. ನಾನು ಮಾತಾಡ್ತೀನಿ ಸಭಾಧ್ಯಕ್ಷ. ಭರತ್ ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತ ವಿಚಾರಗಳ ಬಗ್ಗೆ ಮಾನ್ಯ ಸದಸ್ಯರು
ವಿಚಾರಗಳ ಬಗ್ಗೆ ಅನೇಕ ವಿಚಾರಗಳನ್ನು ಉತ್ತರ ಕರ್ನಾಟಕದ ವಿಚಾರಗಳ ಚರ್ಚೆ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಅವರು ಪ್ರಸ್ತಾಪ ಸಂದರ್ಭದಲ್ಲಿ ಕೂಡ ಕೆಲವು ವಿಚಾರಗಳನ್ನು ಅಂದರೆ ನಮಗೆ ನೋವು ಉಂಟು ಮಾಡುವಂಥದ್ದು ಈ ಕಡೆ ಸದಸ್ಯರಿಗೆ ಮಾಡುವಂಥದ್ದು ಮಾಡಿದರೆ ಎಂದು ನಾನು ತಡವಾಗಿ ಬಂದೆ. ಆದರೆ ಜಿಲ್ಲೆಯ ವಿಚಾರಗಳಲ್ಲಿ ಬಂದಾಗ ಯಾರ್ಯಾರ ಅವಧಿಯಲ್ಲಿ ಯಾವ್ಯಾರು ಮಾಡ್ತಾರೋ ಅವರವರಿಗೆ ಬಿಟ್ಟಿದ್ದ ಅಧ್ಯಕ್ಷರೇ. ಅಂದರೆ ಪ್ರತಿಯೊಬ್ಬರು ಕೂಡ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕಂತೇಳಿ ನಾವು ಬಯಸ್ತಾ ಇರ್ತೀವಿ. ನಿಮ್ಮ ಸಂದರ್ಭದಲ್ಲಿ ಮಾಡಿದಾಗ ಕೂಡ ಉತ್ತಮದ ಕೆಲಸಗಳನ್ನು ಮಾಡಿರ್ತೀವಿ. ಆದರೆ ನಿಮಗಿಂತ ಚೆನ್ನಾಗಿ ಮಾಡಬೇಕಂತೇಳಿ ನಾವು ಪಣ ತೊಡ್ಕೊಂಡು ನಮ್ಮ ಬಳ್ಳಾರಿ ಜಿಲ್ಲೆಯನ್ನು ಅಭಿವೃದ್ಧಿ ಖಂಡಿತವಾಗಿ ಮಾಡ್ತೀವಿ. ತಮಗೆ ಜಿಲ್ಲೆ ಮೇಲೆ ಇರುವಂಥ ಕಾಳಜಿಗೆ ನಾವು ನಿಜವಾಗ್ಲೂ ಸ್ವಾಗತ ಮಾಡ್ತೀವಿ. ಆದರೆ ಒಂದು ಸಭಾಧ್ಯಕ್ಷರೇ, ಈ ವಿಚಾರದಲ್ಲಿ ಬಂದಾಗ ಪಕ್ಷಗಳ ಬಗ್ಗೆ ಬಂದ್ಬಿಡ್ತೀವಿ ಅಧ್ಯಕ್ಷರೇ. ಇವತ್ತು ಭರತ್ ರೆಡ್ಡಿ ಅವರು ಒಂದು ನಿನ್ನೆ ಪ್ರಸ್ತಾಪ ವಿಚಾರವನ್ನು ಒಂದು ಮಾಡಿದ್ರು ಮಾನ್ಯ ಕಂದಾಯ ಸಚಿವರ ಜೊತೆಗೆ. ನನಗೂ ಕೂಡ ಅಲ್ಲಿರುವಂಥ ಕೆಲವು ವ್ಯಕ್ತಿಗಳು ಬಂದು ನನಗೆ ಮನವಿ ಕೊಟ್ಟು ಹೋಗಿದ್ರು, ಸದಸ್ಯರೇ ತಮ್ಮ ಗಡಿಭಾಗದ ಯಾವ ರೀತಿ ನಡೆದಿದೆ ಅಂತೇಳಿ. ಅಂದರೆ ಕೋರ್ಟಲ್ಲಿ ಇರೋ ಕಾರಣಕ್ಕೆ ನಾವು ಏನು ಮಾಡೋಕ್ಕೆ ಬರೋದು ಅಂತೇಳಿ ಕಂದಾಯ ಸಚಿವರು ಕೂಡ ಅದನ್ನು ವಿಚಾರ ತಿಳ್ತಿದ್ವಿ. ಅದನ್ನು ಖಂಡಿತವಾಗಿ ಕೂಡ ಯಾವ ರೀತಿ ತಪ್ಪುಗಳು ನಡೆದಿದ್ರು 100ಕ್ಕೆ 100ರಷ್ಟು ನಮ್ಮ ಸರ್ಕಾರ ಬದ್ಧವಾಗಿದೆ. ಅದೇನಾದರೂ ತಪ್ಪು ನಡೆದಿದ್ರೆ ಅಲ್ಲಿ ಶಿಕ್ಷೆ ಕೂಡ ಒಳಪಡ್ತಾರಂತ ಒಂದು ವಿಚಾರವನ್ನು ಕೂಡ ನಾನು ಉಸ್ತುವಾರಿ ಸಚಿವರು ಕೂಡ ಕೇಳಿಸ್ತಾ ಇದ್ದೀನಿ ಅಧ್ಯಕ್ಷರೇ. ಆದ್ರೆ ಇಲ್ಲಿ ವ್ಯಕ್ತಿತ್ವಗಳ ಬಗ್ಗೆ ಬಂದಾಗ ಯಾರು ಕೂಡ ಮಾತಾಡಬಾರ್ದು ಅಂತ ಸಲಹೆ ತಾವು ಕೊಡ್ಬೇಕಂತ ಹೇಳಿ ಉತ್ತರ ಕನ್ನಡ ಚರ್ಚೆಲ್ಲ ಒಗ್ಗಟ್ಟಿಂದ ಮಾಡಿ. ಇಲ್ಲಿ ಪರಸ್ಪರ ವೈಯಕ್ತಿಕ ಮತ್ತು ಇನ್ನಿತರ ಚರ್ಚೆ ಬೇಡ. ಅಲ್ಲಿ 100 ಎಕರೆ ಜಾಗ ಇದೆ ಹೊರಗಡೆ ಬೇಕಾದ್ರೆ ಮಾತಾಡ್ಲಿಕ್ಕೆ. ಇಲ್ಲಿ ನೀವು ಉತ್ತರ ಕನ್ನಡ ಸಂಬಂಧಪಟ್ಟ ನೀವೇನು ಚರ್ಚೆ ಮಾಡಬೇಕು ಸಕಲ ಮಾತಾಡಿ. ಮಾತಾಡ್ತಿದ್ದೆ. ಓಕೆ ಆಯ್ತು ಬಿಡಿ, ಈಗ ಮಾತಾಡಿ ನೀವು ಜನರಲ್ ಆಗಿ. ರೋಡಿಗೆ ಬಿದ್ದಿದ್ದಾರೆ, ಅದ್ರ ಬಗ್ಗೆ ಆಯ್ತು, ನೀವು ಕಂಟಿನ್ಯೂ ಮಾಡಿ. ತುಂಗಭದ್ರಾಯಿಂದ ಬಳ್ಳಾರಿಗೆ ನೀರು ಬೇಕು ಅಂತ ಓಕೆ ಮಾತಾಡಿ, ಕಂಟಿನ್ಯೂ. ಎಲ್ಲಿ ಉತ್ತರ ಕರ್ನಾಟಕ ಡಿವೈಡ್ ಮಾಡಿಲ್ಲ ಅದೇ. ಆಯ್ತು, ಅದೇನು ನಮ್ಮ ರೈತರು ಭೂಮಿ ಏನು ಅವ್ರು ಕಳ್ಕೊಂಡಿದ್ರು ಅವ್ರಿಗೆಲ್ಲರಿಗೆ ಆದಷ್ಟು ಬೇಗ ಸರ್ಕಾರದ ಕಡೆಯಿಂದ ಗಮನ ಸೆಳೆಸಿ ಆ ರೈತರಿಗೆ ಅವ್ರಿಗೊಬ್ಬ ಅಲ್ಲಿ ಇಂಡಸ್ಟ್ರಿ ಬರಲಿಲ್ಲ ಅಂದರೆ ಅವ್ರ ಭೂಮಿಯನ್ನು ಅವ್ರಿಗೆ ಕೊಟ್ಟರೆ ಅವ್ರೇನು ಅಲ್ಲಿ ಅಗ್ರಿಕಲ್ಚರ್ ಮಾಡ್ಕೊಂಡು ಅವ್ರು ಬದುಕನ್ನು ಅವ್ರು ಕಟ್ಕೊಂತಾರೆ ಅಧ್ಯಕ್ಷರೇ. ಅದೇ ರೀತಿಯಲ್ಲಿ ನಮ್ಮ ಬಳ್ಳಾರಿ ಈ ಕುಡಿಯೋ ನೀರಿನ ತೊಂದರೆ ಬಗ್ಗೆ ನಿಮ್ಗೆ ಹೇಳಿದ್ದೀನಿ ಅಧ್ಯಕ್ಷರೇ. ಅದರ ಮುಂಚಿತವಾಗಿ ಅಲ್ಲಿ ನಾ ಈಗ ಬಲ್ಕ್ ವಾಟರ್ ಸಪ್ಲೈಯಿಂದ ಬಳ್ಳಾರಿಗೆ ಯಾವ ಥರ ನೀರು ತರಬೇಕು ಅಂತ ಹೇಳಿದೆ. ಇದಾಗಿದ ತಕ್ಷಣ ಬಳ್ಳಾರಿಯಲ್ಲಿ ನೀರು ತಂದಿದ ಮೇಲೆ ನಾವು 24x7 ಏನು ಇಷ್ಟಕ್ಕೆ ಮುಂಚೆ ಒಂದು 2017 ಏನೊಂದು ವಾಟರ್ ಪ್ರಾಜೆಕ್ಟ್ ಏನು ಸ್ಟಾರ್ಟ್ ಆಗಿತ್ತು ಅದು ಸರಿಯಾದ ರೀತಿಯಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ಅದು ಕೂಡ ಇನ್ನು ಭಾಳಷ್ಟು ಸ್ವಲ್ಪ ಕೆಲವಷ್ಟು ಫಂಡ್ಸ್ ಕೂಡ ನಮಗೆ ಕಮ್ಮಿ ಇದೆ. ನೀವು ಸರ್ಕಾರದ ಕಡೆ ಮಾತಾಡಿ ನಮಗೆ ಅದಕ್ಕೂ ಮಾಡಿಸ್ಕೊಟ್ರೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತಿದ್ದೀನಿ ಅಧ್ಯಕ್ಷ. ಓಕೆ, ಚಂದ್ರಲಮಾನಿ. ನೆಕ್ಸ್ಟ್ ಎನ್ ಟಿ ಶ್ರೀನಿವಾಸ್. ನೆಕ್ಸ್ಟ್ ಸಭಾಧ್ಯಕ್ಷರೇ, ಉತ್ತರ ಕರ್ನಾಟಕದ ವಿಷಯವಾಗಿ ಬೇಗ ಅಗತ್ಯ ವಿಚಾರ ಮಾಡಿ ಮಾಡಿದ್ದಕ್ಕೆ ನಮಗೆ ಧನ್ಯವಾದಗಳನ್ನು ಕೋರುತ್ತೇನೆ. ಸಭಾಧ್ಯಕ್ಷರೇ, ನಮ್ಮಲ್ಲಿ